ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನಿನ್ನೆ ಬಂದ್ಬಿಟ್ಟು ದೇವಸ್ಥಾನದ ಹತ್ರ ಮುಂದೆಗಡೆ ಏನೇನಿದೆ ಅಂತ ಹೇಳ್ಬಿಟ್ಟು ಎಲ್ಲ ತೋರಿಸಿದ್ದೀನಿ. ಇಲ್ಲಿ ಈ ದೇವಸ್ಥಾನ ಒಳಗಡೆ ಒಂದು ಗುಹೆ ಥರ ಇದೆ. ಗುಹೆ ಥರ ಒಳಗಡೆ ಹೋಗ್ಬಿಟ್ಟು ಏನಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇದರಲ್ಲಿ ನೋಡಿ ಫಸ್ಟಿಗೆ ಎಂಟ್ರಿ ಆದ ತಕ್ಷಣ ಇದೆಲ್ಲ ಈ ಥರ ಕಾಣಿಸ್ತಿದೆ. ಶಿವನ ವಿಗ್ರಹಕ್ಕೆ ಪೂಜೆ ಮಾಡುವಂಥ ಪ್ಲೇಸು. ಆಗಿನ ಕಾಲದಲ್ಲಿ ರಕ್ಷಕ ದಲ್ಲಾಳಿ ಆ ಥರ ಇದ್ದರು. ನೋಡ್ತಿದ್ರಲ್ಲ, ಇದೆಲ್ಲ ಇಲ್ಲಿ ಶಿವನ ವಿಗ್ರಹದ ಕೆಳಗಡೆ ಗುಹೆ ಥರ ಇರುತ್ತೆ. ಆ ಗುಹೆ ಒಳಗಡೆ ಇದು ಅನ್ನೋದು ಇರೋದು. ಇದೆಲ್ಲ ಕಂಪ್ಲೀಟಾಗಿ ಇಲ್ಲಿ ಏನೇನು ನಡೆದಿದೆ, ಯಾವ ಥರ ನಡೆದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಶಿಲೆಗಳ ಮುಖಾಂತರ ಇದು ಮಾಡಿದ್ದು, ತಪಾಸ್ ಮಾಡಿರೋದು. ರಾಕ್ಷಸ ತಪಾಸ್ ಮಾಡಿರೋದು. ಶ್ರೀ ವಿಷ್ಣು, ರಾವಣ ಬೆಟ್ಟ ಎತ್ಕೊಂಡು ಹೋಗಿರೋದು. ಇಲ್ಲಿ ರಾಕ್ಷಸನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷ ಆದ ಶಿವ ಪಾರ್ವತಿಗಳು. ವಿವಾಹ ಮಾಡಿಸಿರುವಂಥ ಸಂದರ್ಭ. ಮೆರವಣಿಗೆ ಮಾಡುವಂಥ ಸಂದರ್ಭ. ಒಂಟಿ ಕಾಲಲ್ಲಿ ನಿಂತ್ಕೊಂಡು ತಪಸ್ ಮಾಡಿರುವಂಥ ವಿಗ್ರಹ. ಇಲ್ಲಿ ರಾಕ್ಷಸನಿಗೆ ವರ ನೀಡಿರುವಂಥ ಶಿವನ ಆಜ್ಞೆ. ಎಲ್ಲ ದೇವಸ್ಥಾನ ಒಳಗಡೆ ಎಂಟ್ರಿನ ಇರ್ತಿದ್ರು ವಿನಾಯಕರು. ಇಲ್ಲಿ ಎಕ್ಸಿಟ್ ಅಲ್ಲಿದ್ದಾರೆ ವಿನಾಯಕದವರು. ನೋಡಿದ್ರಲ್ಲ, ಇದು ಫುಲ್ ಎಲ್ಲ ಶಿವನ ವಿಗ್ರಹದ ಒಳಗಡೆ, ಗುಹೆ ಒಳಗಡೆ ಇರೋದು. ಇದೆಲ್ಲ ಕಂಪ್ಲೀಟಾಗಿ ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ಯಾರಾದ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಬೈ ಫ್ರೆಂಡ್ಸ್.